ಮಧ್ಯರಾತ್ರಿ 1 ಗಂಟೆ ಊರೇ ನಿದ್ರೆಯಲ್ಲಿತ್ತು. ಆದರೆ ಶ್ವಾನವೊಂದು ಏನು ಅಸಾಮಾನ್ಯವಾಗಿ ಕೂಗಿ 67 ಜನರನ್ನ ಘೋರ ದುರಂತದಿಂದ ಪಾರಾಗೋ ಹಾಗೆ ಮಾಡಿದೆ. ಇದು ಹಿಮಾಚಲ ಪ್ರದೇಶದ ಧರ್ಮಪುರ ತಾಲೂಕಿನಲ್ಲಿ ನಡೆದ ಸತ್ಯ ಘಟನೆ. ಈ ಧೈರ್ಯವಂತ ನಾಯಿಯ ಅಸಾಮಾನ್ಯ ಸಾಹಸದ ಕತೆ. ಹೌದು, ಜೂನ್ ತಿಂಗಳಿನಿಂದಲೇ ಹಿಮಾಚಲ ಪ್ರದೇಶದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದೆ. ಈ ಮಳೆ ಕೇವಲ ನೀರಲ್ಲ, ಇದರ ಜೊತೆಗೆ ಭೂಕುಸಿತ, ಪ್ರವಾಹ ಮತ್ತೆ ಬದುಕು ನಾಶ ಮಾಡುವಂತಹ ಅನಾಹುತಗಳು ಕೂಡ ಜೊತೆಗೊಂಡಿವೆ. ಕಂಗನಾ ರನಾವತ್ ಪ್ರತಿನಿಧಿಸುವಂತಹ ಮಂಡಿ ಜಿಲ್ಲೆ ಈ ಭಾಗ ಬಹುಪಾಲು ಪರ್ವತಗಳ ಮಧ್ಯೆ ಇರೋದ್ರಿಂದ ಇಲ್ಲಿ ಮಳೆಯ ಪರಿಣಾಮ ಭೀಕರವಾಗ್ತಾ ಇದೆ. ಅದರಲ್ಲಿ ಧರ್ಮಪುರದ ಸಿಯಾದಿ ಎಂಬ ಊರು ಆಗಿದ್ದು ಈ ನಿಜಕ್ಕೂ ಪವಾಡಕ್ಕೆ ಸಮಾನ ಅಂತಾನೆ ಹೇಳ್ಬಹುದು. ಜೂನ್ 30 ರಾತ್ರಿ 1 ಗಂಟೆಗೆ ಊರಲ್ಲಿ ಮಳೆ ಸುರಿತಾ ಇತ್ತು. ಎಲ್ಲರೂ ಮಲಗಿದ್ರು. ಆ ಮನೆಯ 2ನೇ ಮಹಡಿಯಲ್ಲಿ ಮಲಗಿದ್ದಂತಹ ನಾಯಿ ಜೋರಾಗಿ ಕೂಗೋಕೆ ಶುರು ಮಾಡಿತು. ಆ ಮನೆಯ ಮಾಲೀಕ ನರೇಂದ್ರ ಎಚ್ಚರಗೊಂಡು ಏನಾಗ್ತಾ ಇದೆ, ಶ್ವಾನ ಯಾಕೆ ಇಷ್ಟು ಜೋರಾಗಿ ಕೂಗ್ತಾ ಇದೆ ಅಂತ ಎದ್ದು ನೋಡಿದಾಗ ಮಳೆಯಿಂದಾಗಿ ಅವರ ಮನೆಯ ಗೋಡೆಗಳು ಬಿರುಕು ಬಿಟ್ಟಿತ್ತು. ಮನೆಯೊಳಗೆ ನೀರು ಸೇರ್ತಾ ಇತ್ತು. ಇದು ಕೇವಲ ಬಿರುಕಲ್ಲ, ಅಪಾಯದ ಸೂಚನೆ ಅಂತ ನರೇಂದ್ರ ಅವರು ತಕ್ಷಣ ಮನೆಯವರನ್ನ ಎಬ್ಬಿಸಿ ಊರಿನವರಿಗೂ ಕೂಡ ಕೂಗಿ ಎಬ್ಬಿಸಿದ್ರು. ಇಡೀ ಗ್ರಾಮ ಎಚ್ಚೆತ್ತುಕೊಂಡು ಸುಮಾರು 67 ಮಂದಿ ರಾತ್ರಿ ಹೊತ್ತಲ್ಲೇ ಪಕ್ಕದ ಊರಿಗೆ ಹೆಜ್ಜೆ ಹಾಕಿದ್ರು. ಮಾರನೇ ದಿನ ಪಕ್ಕದ ಊರಿನಿಂದ ಬಂದು ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದಾಗ ಇಡೀ ಊರೇ ಸಂಪೂರ್ಣವಾಗಿ ನಾಶವಾಗಿತ್ತು. ಭೀಕರ ಭೂಕುಸಿತ ಮತ್ತು ಪ್ರವಾಹ ಸಂಭವಿಸಿ ನಮ್ಮ ಮನೆಯು ಮಣ್ಣಲ್ಲಿ ಮುಚ್ಚಿ ಹೋಗಿತ್ತು. ಮನೆಯಲ್ಲಿ ಯಾರೂ ಇಲ್ಲದ ಪರಿಣಾಮ ಯಾವುದೇ ಜೀವ ಹಾನಿಯಾಗಿಲ್ಲ ಅಂತ ನರೇಂದ್ರ ಅವರು ಹೇಳಿಕೊಂಡಿದ್ದಾರೆ. ಸದ್ಯ ಭೂಕುಸಿತದ ಸಂತ್ರಸ್ತರು ತ್ರಿಯಾಂಬಳ ಗ್ರಾಮದಲ್ಲಿ ನೈನಾ ದೇಗುಲದಲ್ಲಿ ಆಸರೆ ಪಡೆದಿದ್ದಾರೆ. ಸಂತ್ರಸ್ತರಿಗಾಗಿ ಇಲ್ಲಿ ಗಂಜಿ ಕೇಂದ್ರವನ್ನ ತೆರೆಯಲಾಗಿದೆ. ಈ ಅನಾಹುತದಿಂದ ಗ್ರಾಮಸ್ಥರು ಆಘಾತಕ್ಕೆ ಒಳಗಾಗಿದ್ದು ಪಕ್ಕದ ಗ್ರಾಮಸ್ಥರು ಇವರ ಸಹಾಯಕ್ಕೆ ನಿಂತಿದ್ದಾರೆ. ಇನ್ನು ಜೂನ್ 20ರಿಂದ ಇಲ್ಲಿಯವರೆಗೆ ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 78 ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಅವರಲ್ಲಿ 50 ಮಂದಿ ಭೂಕುಸಿತ ಪ್ರವಾಹ ದುರಂತದಿಂದ ಪ್ರಾಣ ಬಿಟ್ಟಿದ್ದಾರೆ. ಇನ್ನುಳಿದ 28 ಮಂದಿ ರಸ್ತೆ ಅಪಘಾತಗಳಿಂದ ನಿಧನರಾಗಿದ್ದಾರೆ. ಇಲ್ಲಿವರೆಗೂ 23 ಬಾರಿ ಪ್ರವಾಹ ಉಂಟಾಗಿದೆ. 19 ಮೇಘ ಸ್ಫೋಟಗೊಂಡಿವೆ. 16 ಕಡೆಗಳಲ್ಲಿ ಭೂಕುಸಿತ ಸಂಭವಿಸಿದೆ. ಮಂಡಿ ಜಿಲ್ಲೆಯಲ್ಲಿ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಬರೋಬ್ಬರಿ 280 ರಸ್ತೆಗಳಿಗೆ ಹಾನಿಯಾಗಿದ್ದು ಅದರಲ್ಲಿ 156 ಮಂಡಿ ಜಿಲ್ಲೆಯ ರಸ್ತೆಗಳು ಕೂಡ ಇವೆ.